ಎಲ್ರಿಗೂ ನಮಸ್ಕಾರ. ಭಾರತದಲ್ಲಿರೋ ರಾಷ್ಟ್ರೀಯ ಉದ್ಯಾನವನಗಳ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು ಅಂದ್ರೆ ತಲೆಬಿಸಿನೇ ಸರಿಯಲ್ವಾ? ಇಷ್ಟೊಂದಿದೆ ಅಂತ ಅನ್ಸುತ್ತೆ. ಆದ್ರೆ ಚಿಂತೆ ಬೇಡ, ಇವತ್ತು ನಾವು ಕೆಲವು ಸೂಪರ್ ಟ್ರಿಕ್ಸ್ ಮೂಲಕ ಇದನ್ನ ಹೇಗೆ ಸುಲಭವಾಗಿ ನೆನ್ಪಿಟ್ಕೊಳ್ಬೋದು ಅಂತ ನೋಡೋಣ. ಹೇಗೆ ಅಂದ್ರೆ, ಒಂದು ಕಡೆ ಓದಿದ್ದು ಇನ್ನೊಂದು ಕಡೆ ಮರ್ತು ಹೋಗುತ್ತೆ ಅಲ್ವಾ? ನಮ್ಮ ಮೆದುಳು ಒಂದು ಜರಡಿ ತರಹನ ಅಂತ ಕೆಲವೊಮ್ಮೆ ಅನಿಸ್ಬಿಡತ್ತೆ. ಅದು ಪರೀಕ್ಷೆಗೆ ಓದಬೇಕಾದ್ರೆ ಆಗಲಿ ಅಥವಾ ನಮ್ಮ ಸಾಮಾನ್ಯ ಜ್ಞಾನ ಹೆಚ್ಚಿಸ್ಕೊಳ್ಳೋಕ್ಕಾಗಲಿ ಈ ದೊಡ್ಡ ದೊಡ್ಡ ಲಿಸ್ಟ್ಗಳನ್ನು ನೆನ್ಪಿಟ್ಕೊಳ್ಳೋದು ನಿಜಕ್ಕೂ ಒಂದು ದೊಡ್ಡ ಸವಾಲು. ಆದರೆ ಇದಕ್ಕೊಂದು ಸಖತ್ ಪರಿಹಾರ ಇದೆ. ಅದೇ ಇವತ್ತಿನ ನಮ್ಮ ಸೀಕ್ರೆಟ್ ವೆಪನ್, ಮೆಮಾನಿಕ್ ಡಿವೈಸಸ್ ಅಂತಾರೆ, ಅಂದರೆ ಜ್ಞಾಪಕ ತಂತ್ರಗಳು. ಹೌದು, ಈ ಟೆಕ್ನಿಕ್ ಇದೆಯಲ್ಲ, ಕಷ್ಟಕರವಾದ ವಿಷಯಗಳನ್ನು ಒಂದು ಸರಳ ಕಥೆ ಇಲ್ಲಾಂದ್ರೆ ಒಂದು ಚಿತ್ರದ ಹಾಗೆ ನೆನ್ಪಿಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ನಿಜಕ್ಕೂ ಇದೊಂದು ಕಲಿಕೆ ಸೂಪರ್ ಪವರ್ ಇದ್ದ ಹಾಗೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ನಮ್ಮ ಮೊದಲ ಚಾಲೆಂಜ್ ನಮ್ಮ ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳ ಹೆಸರುಗಳನ್ನು ನೆನ್ಪಿಟ್ಕೊಳ್ಳೋದು. ನೋಡೋಣ ಬನ್ನಿ. ಈ 5 ಹೆಸರುಗಳನ್ನು ನೆನ್ಪಿಟ್ಕೊಳ್ಳಕ್ಕೆ ನಮ್ಮತ್ರ ಒಂದು ಮಾಸ್ಟರ್ ಕೀ ಇದೆ. ಅದೇ ಈ ಒಂದು ವಾಕ್ಯ. ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಶಿ ಲವ್ಡ್ ದ ಬ್ಯಾಂಡ್ ಆಫ್ ಕುದುರೆಮುಖ್, ಸೊ ಶಿ ಪುಟ್ ಇಟ್ಸ್ ಬ್ಯಾನರ್ ಅಟ್ ನಗರ್ಹೋಲೆ ಆಫ್ ಕರ್ನಾಟಕ. ಇದೇನಪ್ಪ ಇಂಗ್ಲಿಷ್ನಲ್ಲಿದೆ ಅನ್ಕೋಬೇಡಿ, ಇದೊಂದು ಸಣ್ಣ ಕಥೆ ಥರ ಇದೆ ಅಲ್ವಾ? ಇದರಲ್ಲೇ 5 ಹೆಸರುಗಳು ಅಡಗಿವೆ. ಓಕೆ, ಈಗ ಇದನ್ನ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ. ಮೊದಲು ಈ 5 ಪಾರ್ಕ್ಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಇವೆ ಅಂತ ಈ ಮ್ಯಾಪ್ನಲ್ಲಿ ಒಂದು ನೋಟ ಹರಿಸೋಣ. ಹೀಗೆ ನೋಡೋದ್ರಿಂದ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಸರಿ, ಈಗ ನಮ್ಮ ಆ ಸೀಕ್ರೆಟ್ ವಾಕ್ಯವನ್ನ ಡಿಕೋಡ್ ಮಾಡುವ ಸಮಯ. ಮೊದಲನೇ ಪದ ನೋಡಿ, ಆ್ಯನ್ಶಿ. ಇದು ನೇರವಾಗಿ ನಮ್ಮನ್ನ ಅಣಶಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಕರ್ಕೊಂಡೋಗುತ್ತೆ. ಸಿಂಪಲ್. ನೆಕ್ಸ್ಟ್ ಪದ ಬ್ಯಾಂಡ್. ಇದರಿಂದ ನಮಗೆ ತಕ್ಷಣ ನೆನಪಾಗದು ಯಾವುದು? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ನೋಡಿ ಎಷ್ಟು ಸುಲಭ ಇದು. ಮೂರನೇದು ಕುದುರೆಮುಖ್. ಇದು ತುಂಬಾನೇ ಸುಲಭ, ಯಾಕಂದ್ರೆ ಹೆಸರು ವಾಕ್ಯದಲ್ಲೇ ನೇರವಾಗಿ ಬಂದಿದೆ. ಇದು ಕುದುರೆಮುಖ್ ರಾಷ್ಟ್ರೀಯ ಉದ್ಯಾನವನ. ಮುಂದಿನ ಪದ ಬ್ಯಾನರ್. ಇದು ಬೆಂಗಳೂರು ಹತ್ರ ಇರೋ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನು ನೆನಪಿಗೆ ತರುತ್ತೆ. ಕೊನೆಯದಾಗಿ ನಾಗರ್ಹೋಲ್. ಇದೂ ಕೂಡ ನಮ್ಮ ವಾಕ್ಯದಲ್ಲಿ ಕ್ಲಿಯರ್ ಆಗಿದೆ. ನೋಡಿ, ಒಂದೇ ಒಂದು ವಾಕ್ಯದಿಂದ ಕರ್ನಾಟಕದ 5 ನ್ಯಾಷನಲ್ ಪಾರ್ಕ್ಗಳ ಹೆಸರನ್ನ ಎಷ್ಟು ಸುಲಭವಾಗಿ ಡಿಕೋಡ್ ಮಾಡಿದ್ವಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅಣಶಿ ಉದ್ಯಾನವನಕ್ಕೆ ಈಗ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೊಸ ಹೆಸರು ಇಟ್ಟಿದ್ದಾರೆ. ಹಾಗೆ ಬಂಡೀಪುರ ಇದೆಯಲ್ಲ, ಅದು 1974ರಲ್ಲೇ ಸ್ಥಾಪನೆಯಾದ ದೇಶದ ಪ್ರಮುಖ ಟೈಗರ್ ರಿಸರ್ವ್ಗಳಲ್ಲಿ ಒಂದು. ಇನ್ನು ಕೆಲವು ವಿವರಗಳನ್ನು ನೋಡೋಣ. ಕುದುರೆಮುಖ ಹುಲಿ ಸಂರಕ್ಷಣೆ ವಿಚಾರದಲ್ಲಿ ಜಾಗತಿಕ ಮಟ್ಟದಲ್ಲಿ ಪ್ರಾಮುಖ್ಯತೆ ಪಡೆದಿದೆ. ಇನ್ನೊಂದು ವಿಷಯ ಅಂದ್ರೆ, ಬನ್ನೇರುಘಟ್ಟದ ಒಂದು ಭಾಗವನ್ನ 2002ರಲ್ಲಿ ಬಯೋಲಾಜಿಕಲ್ ರಿಸರ್ವ್ ಅಂತ ಘೋಷಣೆ ಮಾಡಲಾಗಿತ್ತು. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ನಾಗರಹೊಳೆ ಕೇವಲ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಒಂದು ಭಾಗ ಅಷ್ಟೇ ಅಲ್ಲ, ಅದಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅನ್ನೋ ಇನ್ನೊಂದು ಹೆಸರು ಕೂಡ ಇದೆ. ಸರಿ, ಕರ್ನಾಟಕದ ಕಥೆ ಮುಗೀತು. ಈಗ ಮುಂದೆ ಹೋಗೋಣ. ನಮ್ಮ ಮುಂದಿನ ಪ್ರಯಾಣ ಜಮ್ಮು ಮತ್ತು ಕಾಶ್ಮೀರದ ಕಡೆಗೆ. ಜಮ್ಮು ಮತ್ತು ಕಾಶ್ಮೀರದ ನ್ಯಾಷನಲ್ ಪಾರ್ಕ್ಗಳನ್ನು ನೆನ್ಪಿಡೋಕೆ ಇಲ್ಲಿದೆ ನೋಡಿ ಮತ್ತೊಂದು ಸಿಂಪಲ್ ವಾಕ್ಯ. ಇನ್ J&K ಸಲೀಮ್ ಇಸ್ ಫ್ಲೈಯಿಂಗ್ ಕೈಟ್ ವಿತ್ ಹಿಮೇಶ್ ಅಂಡ್ ಡಾಚಿ. ಇದು ಕೂಡ ಒಂದು ಪುಟ್ಟ ಕಥೆ ಥರ ಇದೆಯಲ್ವಾ? ಮೊದಲಿನ ಹಾಗೆ ಈ ಪಾರ್ಕ್ಗಳು ಎಲ್ಲೆಲ್ಲಿದೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಪ್ರದೇಶದ ಮ್ಯಾಪನ್ನು ಒಮ್ಮೆ ನೋಡೋಣ. ಬನ್ನಿ, ಈಗ J&Kಯ ಕೋಡ್ವರ್ಡ್ ಡಿಕೋಡ್ ಮಾಡೋಣ. ಮೊದಲನೇ ಹೆಸರು ಸಲೀಂ. ಇದು ಪ್ರಸಿದ್ಧ ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನವನ್ನ ನೆನಪಿಸುತ್ತೆ. ಮುಂದಿನ ಪದ ಕೈಟ್. ಕೈಟ್ ಅಂದ ತಕ್ಷಣ ನಮಗೆ ನೆನಪಾಗಬೇಕಾಗಿದ್ದು ಕಿಶ್ತ್ವಾರ್ ರಾಷ್ಟ್ರೀಯ ಉದ್ಯಾನವನ. ನಂತರ ಹಿಮೇಶ್. ಹಿಮೇಶ್ ಮತ್ತು ಹೆಮೇಸ್ ಸೌಂಡ್ ಒಂದೇ ಥರ ಇದೆಯಲ್ವಾ? ಸೊ ಹಿಮೇಸ್ ರಾಷ್ಟ್ರೀಯ ಉದ್ಯಾನವನವನ್ನು ನೆನ್ಪಿಡೋದು ತುಂಬಾನೇ ಸುಲಭ. ಕೊನೆಯದಾಗಿ ಡಾಚಿ. ಇದು ನಮ್ಮ ಡಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನಕ್ಕೆ ತಲುಪಿಸುತ್ತೆ. ಅಷ್ಟೇ, ಜಮ್ಮು ಮತ್ತು ಕಾಶ್ಮೀರ್ನ ಲಿಸ್ಟ್ ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿ ಕೆಲವು ಸೂಪರ್ ಫ್ಯಾಕ್ಟ್ಸ್ ಇವೆ, ಕೇಳಿ. ಸಲೀಂ ಅಲಿ ಪಾರ್ಕ್ಗೆ ನಮ್ಮ ದೇಶದ ಪ್ರಖ್ಯಾತ ಪಕ್ಷಿ ವಿಜ್ಞಾನಿಯ ಹೆಸರನ್ನ ಇಡಲಾಗಿದೆ. ಇನ್ನೊಂದು ಕಡೆ ಹೆಮಿಸ್ ಇದೆಯಲ್ಲ, ಅದು ಇಡೀ ಭಾರತದಲ್ಲೇ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್. ಇನ್ನೊಂದು ವಿಶೇಷತೆ ನೋಡಿ, ಡಾಚಿಗಾಮ್ ಅಂದ್ರೆ ಅದರ ಅರ್ಥ 10 ಹಳ್ಳಿಗಳು ಅಂತ. ಆ ಉದ್ಯಾನವನವನ್ನು ಕೊಟ್ಟೋಕೆ ಸ್ಥಳಾಂತರಗೊಂಡ ಹಳ್ಳಿಗಳ ನೆನಪಿಗಾಗಿ ಆ ಹೆಸರನ್ನಿಡಲಾಗಿದೆಯಂತೆ. ಎಷ್ಟು ಅರ್ಥಗರ್ಭಿತ ಅಲ್ವಾ? ಸರಿ, ಈಗ ನಾವು ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರದ ಉದಾಹರಣೆಗಳನ್ನು ನೋಡಿದ್ವಿ. ಆದರೆ ಮುಖ್ಯವಾದ ವಿಷಯ ಬರೀ ಈ ಹೆಸರುಗಳಲ್ಲ, ಬದಲಾಗಿ ನಾವು ಕಲಿತ ಈ ಟೆಕ್ನಿಕ್. ಇದೊಂದು ಹೊಸ ಮೆಮೊರಿ ಸೂಪರ್ ಪವರ್ ಇದ್ದ ಹಾಗೆ. ಹಾಗಾದ್ರೆ ನಾವು ಕಲಿತ ಮುಖ್ಯ ವಿಷಯವನ್ನ ಒಮ್ಮೆ ರೀಕ್ಯಾಪ್ ಮಾಡೋಣ. ಆ 2 ಮ್ಯಾಜಿಕ್ ವಾಕ್ಯಗಳು ಮತ್ತೊಮ್ಮೆ ನೋಡಿ. ಇವುಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಆ ಪಾರ್ಕ್ಗಳ ಹೆಸರುಗಳು ತಾವಾಗಿಯೇ ನೆನ್ಪಿಗೆ ಬರ್ತವೆ.
ಇದೇ ಈ ತಂತ್ರದ ಪವರ್. ಹೋಗು ಮುಂಚೆ ಒಂದು ಪ್ರಶ್ನೆ. ಈ ಹೊಸ ಸೂಪರ್ ಪವರ್ ಬಳಸಿ ಮುಂದೆ ಇನ್ನೇನನ್ನ ಕಲಿಯಬಹುದು? ಬಹುಶಃ ಇತಿಹಾಸದ ಪ್ರಮುಖ ದಿನಾಂಕಗಳು, ವಿಜ್ಞಾನದ ಕಾಂಪ್ಲೆಕ್ಸ್ ಫಾರ್ಮುಲಾಗಳು, ಅಥವಾ ಒಂದು ಹೊಸ ಭಾಷೆಯ ಪದಗಳು. ಯೋಚನೆ ಮಾಡಿ ನೋಡಿ, ಈ ಟೆಕ್ನಿಕ್ ಕಲಿಕೆಯನ್ನ ಒಂದು ಮಜವಾಗಿಸುತ್ತೆ ಅಲ್ವಾ?